2024 ಟೀಂ ಇಂಡಿಯಾ ಪಾಲಿಗೆ ಗ್ರೇಟೆಸ್ಟ್ ಇಯರ್. ದಶಕದ ಬಳಿಕ ಐಸಿಸಿ ಟ್ರೋಫಿಯನ್ನು ಗೆದ್ದುಕೊಟ್ಟ ವರ್ಷ ಅಂತ ಕ್ರಿಕೆಟ್ ಅಭಿಮಾನಿಗಳು ಖುಷಿಯಲ್ಲಿದ್ದರು. ಬಟ್ ವರ್ಷದ ಫಸ್ಟ್ ಹಾಫ್ನಲ್ಲಿ ಬೆಸ್ಟ್ ಆಗಿ ಕಾಣ್ತಾ ಇದ್ದಂಥ ಟೀಂ ಇಂಡಿಯಾ ಸೆಕೆಂಡ್ ಹಾಫ್ನಲ್ಲಿ ವರ್ಸ್ಟ್ ಆಗಿ ಬದಲಾಗಿತ್ತು. T20 ವಿಶ್ವಕಪ್ ಮುಗಿದ ಮೇಲೆ ಸೋಲು ಅನ್ನೋದು ತಂಡದ ಹೆಗಲೇರಿತ್ತು. ಏಕದಿನ ಮತ್ತು ಟೆಸ್ಟ್ ಕ್ರಿಕೆಟ್ನಲ್ಲಂತೂ ಮಕಾಡೆ ಮಲಗಿದೆ. ಇದಕ್ಕೆಲ್ಲ ಹೆಡ್ ಕೋಚ್ ಗೌತಮ್ ಗಂಭೀರ್ ಅವರೇ ಕಾರಣ ಅನ್ನೋ ಗಂಭೀರ ಆರೋಪಗಳು ಕೇಳಿ ಬರ್ತಾ ಇವೆ. ಹಾಗಾದ್ರೆ ಟೀಂ ಇಂಡಿಯಾ ಪಾಲಿಗೆ ಗಂಭೀರ್ ಐರನ್ ಲೆಗ್ ಆದ್ರ? ದಶಕದ ಬಳಿಕ ಆಸೀಸ್ ಸರಣಿ ಸೋತಿದ್ದು ಕೂಡ ಇದಕ್ಕೇನ? ಅಗ್ರೆಸಿವ್ ಆಟಗಾರ ಕೋಚ್ ಆಗಿ ಫೇಲ್ಯೂರ್ ಆಗ್ತಿದ್ದಾರಾ? ಈ ಬಗ್ಗೆ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ಮರಿಬೇಡಿ. 2024ರ ಜನವರಿಯಲ್ಲಿ ಸೌತ್ ಆಫ್ರಿಕಾ ವಿರುದ್ಧ ಗೆಲುವಿನೊಂದಿಗೆ ಶುಭಾರಂಭ ಮಾಡಿದಂಥ ಟೀಂ ಇಂಡಿಯಾ 2024ರ ವರ್ಷವನ್ನ ಆಸ್ಟ್ರೇಲಿಯಾದಲ್ಲಿ ಸೋಲಿನೊಂದಿಗೆ ಮುಗಿಸಿದೆ. ಜನವರಿ 3ರಿಂದ 7ರವರೆಗೆ ಈ ವರ್ಷದ ಮೊದಲ ಪಂದ್ಯವಾಗಿ ದಕ್ಷಿಣ ಆಫ್ರಿಕಾ ವಿರುದ್ಧ ಟೆಸ್ಟ್ ಪಂದ್ಯವನ್ನಾಡಿದಂಥ ಭಾರತ 7 ವಿಕೆಟ್ಗಳ ಭರ್ಜರಿ ಗೆಲುವನ್ನ ಕಂಡಿತ್ತು. ಆದರೆ ಅಂತ್ಯದಲ್ಲಿ ಆಸ್ಟ್ರೇಲಿಯಾ ವಿರುದ್ಧ 184 ರನ್ಗಳ ಅಂತರದ ಸೋಲಿನೊಂದಿಗೆ ವರ್ಷಕ್ಕೆ ವಿದಾಯ ಹೇಳಿದೆ. ಈ ಒಂದು ವರ್ಷದಲ್ಲಿ ಟೀಂ ಇಂಡಿಯಾ ಸಾಕಷ್ಟು ಏರಿಳಿತಗಳನ್ನು ಕಂಡಿದೆ. ಸಾಕಷ್ಟು ಬದಲಾವಣೆಗಳು ಕೂಡ ಆಗಿವೆ. ವಿಶ್ವ ಕ್ರಿಕೆಟ್ನ ದೊಡ್ಡಣ್ಣನಂತಿರೋ ಭಾರತ ಈಗ ಕಳಪೆ ತಂಡವಾಗಿ ಕಾಣ್ತಾ ಇದೆ. ತವರಿನಲ್ಲೇ ನ್ಯೂಜಿಲೆಂಡ್ ವಿರುದ್ಧ ವೈಟ್ ವಾಶ್ ಮುಖಭಂಗ, ಆಸ್ಟ್ರೇಲಿಯಾದಲ್ಲೂ ಕೂಡ ಸತತ ಸೋಲು. ಬಟ್ ಈ ಎಲ್ಲಾ ಫೇಲ್ಯೂರ್ ಹಿಂದೆ ಹೆಡ್ ಕೋಚ್ ಆಗಿರುವಂತಹ ಗೌತಮ್ ಗಂಭೀರ್ ಹೆಸರು ಕೇಳಿ ಬರ್ತಾ ಇದೆ. T20 ವಿಶ್ವಕಪ್ ಚಾಂಪಿಯನ್ ತಂಡಕ್ಕೆ ಏನಾಯ್ತು? ಕಳೆದ ಜೂನ್ ತಿಂಗಳಲ್ಲಿ ಭಾರತ ತಂಡ T20 ವಿಶ್ವ ಚಾಂಪಿಯನ್ ಆಗಿತ್ತು. ಆಗ ಕೋಚ್ ಆಗಿದ್ದಂತ ರಾಹುಲ್ ದ್ರಾವಿಡ್ ಮತ್ತು ಕ್ಯಾಪ್ಟನ್ ರೋಹಿತ್ ಶರ್ಮಾ ನೇತೃತ್ವದಲ್ಲಿ ಟ್ರೋಫಿಯನ್ನು ಗೆದ್ದು ಬೀಗಿತ್ತು. ಆದರೆ ವರ್ಷದ ಅಂತ್ಯದಲ್ಲಿ ರೋಹಿತ್ ಹಾಗೆ ಗಂಭೀರ್ ಅವರ ನೇತೃತ್ವದಲ್ಲಿ ಪ್ರತಿಷ್ಠಿತ ಬಾರ್ಡರ್ ಗವಾಸ್ಕರ್ ಟೆಸ್ಟ್ ಸರಣಿಯನ್ನ ಗೆದ್ದುಕೊಳ್ಳುವಲ್ಲಿ ವಿಫಲ ಆಗ್ತಾ ಇದೆ. ಇನ್ನೊಂದು ಮ್ಯಾಚ್ ಬಾಕಿ ಇದ್ದು ಅಲ್ಲಿ ಗೆದ್ರಷ್ಟೇ ಸರಣಿ ಡ್ರಾ ಆಗುತ್ತೆ. ಇಲ್ಲದೆ ಇದ್ರೆ ದಶಕದ ಬಳಿಕ ಭಾರತ ಬಾರ್ಡರ್ ಗವಾಸ್ಕರ್ ಸರಣಿಯನ್ನ ಸೋಲುತ್ತೆ. ಬಟ್ ನಿಜ ಹೇಳಬೇಕು ಅಂದ್ರೆ ಗೌತಮ್ ಗಂಭೀರ್ ಟೀಂ ಇಂಡಿಯಾದ ಮುಖ್ಯ ಕೋಚ್ ಆಗಿ ಅಧಿಕಾರವನ್ನು ವಹಿಸಿಕೊಂಡ ಬಳಿಕ ತಂಡ ಗೆದ್ದಿದ್ದಕ್ಕಿಂತ ಸೋತಿದ್ದೇ ಹೆಚ್ಚು. ಕೋಚ್ ಗಂಭೀರ್ ಆಡಿ ಒಂದು ಏಕದಿನ ಪಂದ್ಯ ಗೆಲ್ಲದ ಭಾರತ. ಜುಲೈನಲ್ಲಿ ಟೀಂ ಇಂಡಿಯಾದ ಕೋಚ್ ಚುಕ್ಕಾಣಿ ಹಿಡಿದಿದ್ದಂತ ಗಂಭೀರ್ ನೇತೃತ್ವದಲ್ಲಿ ಮೊದಲ ವಿದೇಶಿ ಪ್ರವಾಸವೇ ಶ್ರೀಲಂಕಾ ಪ್ರವಾಸ. ಈ ವೇಳೆ ಟೀಂ ಇಂಡಿಯಾ ಶ್ರೀಲಂಕಾ ವಿರುದ್ಧ T20 ಸರಣಿಯನ್ನ ಗೆದ್ದುಕೊಂಡಿತ್ತಾದ್ರೂ ಕೂಡ ಏಕದಿನ ಸರಣಿಯಲ್ಲಿ ವೈಟ್ ವಾಶ್ ಮುಖಭಂಗವನ್ನು ಅನುಭವಿಸಿತ್ತು. ಈ ಮೂಲಕ 2024ರಲ್ಲಿ ಭಾರತ ತಂಡ ಒಂದೇ ಒಂದು ಏಕದಿನ ಪಂದ್ಯವನ್ನು ಕೂಡ ಗೆಲ್ಲದ ಬೇಡದ ದಾಖಲೆಯನ್ನ ತನ್ನ ಖಾತೆಗೆ ಹಾಕಿಕೊಳ್ತು. ಶ್ರೀಲಂಕಾ ಪ್ರವಾಸದಲ್ಲಿ 3 ಏಕದಿನ ಪಂದ್ಯಗಳನ್ನು ಆಡಿದಂಥ ಭಾರತ ಎಲ್ಲಾ ಪಂದ್ಯಗಳಲ್ಲಿ ಸೋಲನ್ನ ಕಾಣ್ತು. ಮೊದಲ ಪಂದ್ಯ ಟೈ ಆಗಿದ್ರೆ ನಂತರದ 2 ಪಂದ್ಯಗಳಲ್ಲಿ ಶ್ರೀಲಂಕಾ ಗೆಲುವನ್ನ ಸಾಧಿಸಿತ್ತು. ಅದರಲ್ಲೂ ಕೂಡ ಆಡಿದ 3 ಪಂದ್ಯಗಳಲ್ಲಿ ಟೀಂ ಇಂಡಿಯಾ ಆಲ್ಔಟ್ ಆಗೋ ಮೂಲಕ ಇನ್ನೊಂದು ಕಳಪೆ ಸಾಧನೆಯನ್ನ ಮಾಡಿತ್ತು. ನ್ಯೂಜಿಲೆಂಡ್ ವಿರುದ್ಧ ತವರಿನಲ್ಲೇ ವೈಟ್ ವಾಶ್ ಮುಖಭಂಗ. ಲಂಕಾ ಸರಣಿ ಬಳಿಕ ಭಾರತದಲ್ಲೇ ಬಾಂಗ್ಲಾ ವಿರುದ್ಧ ಟೆಸ್ಟ್ ಸರಣಿ ನಡೆದಿತ್ತು. ಈ ವೇಳೆ 2 ಪಂದ್ಯಗಳನ್ನ ಭಾರತ ಗೆದ್ದು ಬೀಗಿತ್ತು. ಬಟ್ ಆ ನಂತರ ನಡೆದಂತ ನ್ಯೂಜಿಲೆಂಡ್ ವಿರುದ್ಧದ 3 ಪಂದ್ಯಗಳ ಟೆಸ್ಟ್ ಸರಣಿಯಲ್ಲಿ ಹೀನಾಯವಾಗಿ ಕ್ಲೀನ್ ಸ್ವೀಪ್ ಆಗಿತ್ತು. 36 ವರ್ಷಗಳ ಬಳಿಕ ಬೆಂಗಳೂರಿನಲ್ಲಿ ನಡೆದಂತ ಟೆಸ್ಟ್ ಪಂದ್ಯದಲ್ಲಿ ಭಾರತ ಸೋಲನ್ನ ಕಂಡಿತು. ಅಷ್ಟೇ ಅಲ್ಲ, ಮುಂದಿನ 2 ಟೆಸ್ಟ್ಗಳನ್ನ ಗೆಲ್ಲುವ ಮೂಲಕ ನ್ಯೂಜಿಲೆಂಡ್ ಸರಣಿಯನ್ನು ವಶಪಡಿಸಿಕೊಂಡಿದ್ದು ಮಾತ್ರವಲ್ಲ, ಮೊದಲ ಬಾರಿಗೆ ಭಾರತದಲ್ಲಿ ಟೆಸ್ಟ್ ಸರಣಿ ಗೆದ್ದ ಇತಿಹಾಸವನ್ನು ಬರೆದಿತ್ತು. ಇದಲ್ಲದೆ ಬೆಂಗಳೂರು ಟೆಸ್ಟ್ನ ಮೊದಲ ಇನ್ನಿಂಗ್ಸ್ನಲ್ಲಿ ಭಾರತ ಕೇವಲ 46 ರನ್ಗಳಿಗೆ ಆಲ್ಔಟ್ ಆಗುವ ಮೂಲಕ ಇದೇ ಮೊದಲ ಬಾರಿಗೆ ತವರಿನಲ್ಲಿ ಇಷ್ಟು ಕಡಿಮೆ ಮೊತ್ತಕ್ಕೆ ಆಲ್ಔಟ್ ಆದಂಥ ಬೇಡದ ದಾಖಲೆಯನ್ನು ಕೂಡ ತಂಡ ಬರೆದಿತ್ತು. ಇಷ್ಟೇ ಅಲ್ಲದೆ ಈ ವರ್ಷ ಇನ್ನೂ ಹಲವು ಬೇಡದ ದಾಖಲೆಗಳನ್ನು ಕೂಡ ಬರ್ಕೊಂಡಿದೆ. 19 ವರ್ಷಗಳ ಬಳಿಕ ಬೆಂಗಳೂರಿನಲ್ಲಿ ನಡೆದಂಥ ಟೆಸ್ಟ್ನಲ್ಲಿ ಟೀಂ ಇಂಡಿಯಾ ಸೋಲನ್ನ ಕಾಣಿತು. ಇದರ ಜೊತೆಗೆ ನ್ಯೂಜಿಲೆಂಡ್ ವಿರುದ್ಧದ ಟೆಸ್ಟ್ ಸರಣಿಯ ಸೋಲಿನೊಂದಿಗೆ ಭಾರತ 12 ವರ್ಷಗಳ ನಂತರ ತವರಿನಲ್ಲಿ ಟೆಸ್ಟ್ ಸರಣಿಯನ್ನ ಕಳ್ಕೊಳ್ತು. ಇನ್ನು ಮುಂಬೈನ ವಾಂಖೆಡೆ ಸ್ಟೇಡಿಯಂನಲ್ಲಿ ನಡೆದಿದ್ದಂಥ ನ್ಯೂಜಿಲೆಂಡ್ ವಿರುದ್ಧದ ಟೆಸ್ಟ್ ಪಂದ್ಯವನ್ನ ಸೋಲುವ ಮೂಲಕ ಬರೋಬ್ಬರಿ 12 ವರ್ಷಗಳ ನಂತರ ಟೆಸ್ಟ್ನಲ್ಲಿ ಸೋಲನ್ನು ಅನುಭವಿಸಿತ್ತು. ಹಾಗೆ 24 ವರ್ಷಗಳ ನಂತರ ಇದೇ ಮೊದಲ ಬಾರಿಗೆ ಟೀಂ ಇಂಡಿಯಾ ತವರಿನಲ್ಲಿ ಟೆಸ್ಟ್ ಸರಣಿಯಲ್ಲಿ ಕ್ಲೀನ್ ಸ್ವೀಪ್ ಮುಖಭಂಗಕ್ಕೊಳಗಾಯಿತು. 2024ರಲ್ಲಿ ಬರೋಬ್ಬರಿ 4 ಟೆಸ್ಟ್ ಪಂದ್ಯಗಳನ್ನು ಸೋಲುವ ಮೂಲಕ ಭಾರತ 41 ವರ್ಷಗಳ ನಂತರ ಈ ಬೇಡದ ದಾಖಲೆಯನ್ನು ಬರೆಯಿತು. ಇಂಗ್ಲೆಂಡ್ ವಿರುದ್ಧ 1 ಟೆಸ್ಟ್ ಸೋತಿದ್ದಂಥ ಭಾರತ ಆ ಬಳಿಕ ನ್ಯೂಜಿಲೆಂಡ್ ವಿರುದ್ಧ ಸತತ 3 ಪಂದ್ಯಗಳನ್ನು ಸೋತಿದೆ. ಇನ್ನು 2011ರಲ್ಲಿ ಮೆಲ್ಬೋರ್ನ್ ಕ್ರಿಕೆಟ್ ಮೈದಾನದಲ್ಲಿ ಟೀಂ ಇಂಡಿಯಾ ಕೊನೆಯ ಬಾರಿಗೆ ಟೆಸ್ಟ್ ಪಂದ್ಯವನ್ನು ಸೋತಿತ್ತು. ಇದಾದ ಬಳಿಕ 13 ವರ್ಷಗಳ ಬಳಿಕ ಇದೀಗ ಈ ಮೈದಾನದಲ್ಲಿ ಸೋಲನ್ನ ಎದುರಿಸಿದೆ. ಅಷ್ಟೇ ಅಲ್ಲ, ಒಟ್ಟಾರೆ ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ 8 ವರ್ಷಗಳ ನಂತರ ಮೆಲ್ಬೋರ್ನ್ ಮೈದಾನದಲ್ಲಿ ಮೊದಲ ಬಾರಿಗೆ ಸೋಲನ್ನ ಕಂಡಿದೆ. ಭಾರತ ತಂಡ 2014ರಿಂದ ಬಾರ್ಡರ್ ಗವಾಸ್ಕರ್ ಟ್ರೋಫಿಯನ್ನ ಗೆದ್ದುಕೊಳ್ತಲೇ ಬಂದಿದೆ. 2014ರ ನಂತರ ಸತತ 4 ಸಲ ಈ ಸರಣಿಯನ್ನ ಗೆದ್ದುಕೊಂಡಿತ್ತು. ಬಟ್ ಈಗ ಸರಣಿಯನ್ನ ಕಳ್ಕೊಳ್ಳೋ ಭೀತಿಯಲ್ಲಿದೆ. ಇನ್ನು ಸಿಡ್ನಿಯಲ್ಲಿ ಟೆಸ್ಟ್ ಪಂದ್ಯ ಬಾಕಿ ಇದ್ದು
ಈ ಪಂದ್ಯದಲ್ಲಿ ಟೀಂ ಇಂಡಿಯಾ ಗೆದ್ರೆ ಮಾತ್ರ ಸರಣಿ 2-2ರಲ್ಲಿ ಸಮಬಲವಾಗುತ್ತೆ. ಇದ್ರೆ ಸರಣಿಯ ಕೈಜಾರಿ ಹೋಗುತ್ತೆ. ಹೀಗೆ ಗೌತಮ್ ಗಂಭೀರ್ ಹೆಡ್ ಕೋಚ್ ಆದ್ಮೇಲೆ ಟೀಂ ಇಂಡಿಯಾ ಗೆಲುವಿನ ಗೌರವಕ್ಕಿಂತ ಸೋಲಿನ ಅವಮಾನವನ್ನೇ ಹೆಚ್ಚು ಅನುಭವಿಸಿದೆ. ಅಗ್ರೆಸಿವ್ ಆಟಗಾರನಾಗಿ ಭಾರತ ತಂಡದಲ್ಲಿ ಮಿಂಚಿದಂತ ಗೌತಿ ಕೋಚ್ ಆಗಿ ಫ್ಲಾಪ್ ಆಗ್ತಿದ್ದಾರೆ. ಅವರು ಐರನ್ ಲೆಗ್, ಅನ್ಲಕ್ಕಿ ಕೋಚ್ ಅಂತೆಲ್ಲ ಫ್ಯಾನ್ಸ್ ಲೇವಡಿ ಮಾಡ್ತಿದ್ದಾರೆ. ಕೋಚ್ ಆಗಿ ತಂಡವನ್ನ ಗೆಲುವಿನ ದಡ ಮುಟ್ಟಿಸುವಲ್ಲಿ ಗಂಭೀರ್ ಎಡವಿದ್ರ ಅನ್ನೋದನ್ನ ನಿಮಗೂ ಕೂಡ ಅನಿಸಿದ್ರೆ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಸುದ್ದಿಯಾನವನ್ನು ಫಾಲೋ ಮಾಡಿ. ನಮಸ್ಕಾರ.